ಯಾವ ಸರ್ಕಾರ ಬಂದರೂ ಯಾರು ಮುಖ್ಯಮಂತ್ರಿ ಆದರೂ ಗುಂಡಿಗಳಿಂದ ಮಾತ್ರ ಬೆಂಗಳೂರಿಗೆ ಮುಕ್ತಿನೇ ಇಲ್ಲ. ಶೇಷಾದ್ರಿಪುರಮಲ್ಲಂತೂ ಗುಂಡಿಗಳಿಂದ ಸಂಚಾರವೇ ಅಸ್ತವ್ಯಸ್ತ ಆಗೋಗಿದೆ. ಇನ್ನು BVK ಅಯ್ಯಂಗಾರ್ ರಸ್ತೆ ಅಂತೂ ಅಪ್ಪ ದೇವರಿಗೆ ಪ್ರೀತಿ. ಡಾಂಬರೀಕರಣ ಕಿತ್ತು ಬಂದ್ರು ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂದ್ರೆ ಇವ್ರದೇ ಇನ್ನೂ ಜಗಳ ಮುಗ್ದಿಲ್ವಲ್ಲ. ಸುಮಾರು 50 ಅಡಿಯಷ್ಟು ದೂರ ಹಾಳಾಗಿದೆ ರೋಡು. ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಸ್ಗಳು ಓಡಾಡ್ತವೆ. BVK ಅಯ್ಯಂಗಾರ್ ರೋಡ್ ಗೊತ್ತಿರ್ಬೋದು ನಿಮಗೆ, ಚಿಕ್ಕಪೇಟೆಗೆ ಹೋಗೋ ರೋಡು. ರಸ್ತೆ ಗುಂಡಿಗಳಿಂದ ವಾಹನ ಸಂಚಾರಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ. ಪಕ್ಕದಲ್ಲೇ ಶಾಲೆ, ಕಾಲೇಜು ಎಲ್ಲ ಇದಾವೆ. ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇದ್ದಾರೆ. ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ನಿಂತ್ಕೊಂಡು ನಿತ್ಯ ಪರದಾಡಬೇಕು. ದಿನಾ ಪೋಸ್ಟ್ ಹಾಕ್ಬೇಕು ಸಾರ್ವಜನಿಕರು. ಹೆಗ್ಗ ಮುಗ್ಗ ಕ್ಲಾಸ್ ತಗೊಳ್ಬೇಕು, ದಿನಾ ಒಂದೊಂದು ಪೋಸ್ಟ್ ಹಾಕ್ಬೇಕು. ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ಇವ್ರುಗಳು ಹಾಕ್ತಾರಲ್ಲ, ನಮಗೆ ಮಿನಿಸ್ಟ್ರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು, ನಮ್ಮನ್ನು MLA ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅಂತ ದಿನಾ ಒಂದೊಂದು ಪೋಸ್ಟ್ ಹಾಕ್ಬೇಕು. ನಮ್ಮ ಪ್ರತಿನಿಧಿ ನಾಗೇಂದ್ರ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. GBA ಅಧಿಕಾರಿಗಳು ನಾವು ರಸ್ತೆಯನ್ನು ಡಾಂಬರೀಕರಣ ಮಾಡ್ತೀವಿ, CC ರಸ್ತೆ ಮಾಡ್ತೀವಿ, ಬೆಂಗಳೂರಿನಲ್ಲಿ ರಸ್ತೆ ಸಮಸ್ಯೆ ಇಲ್ಲದೆ ಇರೋ ರೀತಿಯಾಗಿ ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೂರಾರು ಕೋಟಿಗಳ ಬಜೆಟ್ ಅನ್ನು ಕೂಡ ಮೀಸಲಿಡ್ತಾರೆ. ಆದ್ರೆ ಕೂಡ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಸಾಕಷ್ಟು ರಸ್ತೆಗಳು ಹದಗೆಟ್ಟಿವೆ, ಹಾಳಾಗಿವೆ. ಅದರಲ್ಲಿ ಪ್ರಮುಖವಾಗಿ ಇವತ್ತು ನಾವು ಶೇಷಾದ್ರಿಪುರಂನ ಒಂದು BVK ಅಯ್ಯಂಗಾರ್ ರಸ್ತೆಯಲ್ಲಿ ಕೂಡ ಇದ್ದೀವಿ. ಆ ರಸ್ತೆಯಲ್ಲಿ ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು ಎಷ್ಟು ಹಾಳಾಗಿದೆ ಅಂತ. ಇಡೀ ರಸ್ತೆ ಪೂರ್ತಿ ಅಂದ್ರೆ ಸುಮಾರು ಒಂದು 50 ಮೀಟರ್ಗಳಷ್ಟು ರಸ್ತೆ ಈಗ ಹಾಳಾಗಿರ್ತಕ್ಕಂಥದ್ದು. ರಸ್ತೆ ಡಾಂಬರೀಕರಣ ಎಲ್ಲ ಕಿತ್ತೋಗಿ ಅಲ್ಲಿಂದ ಜಲ್ಲಿ ಕಲ್ಲುಗಳು ಮೇಲ್ ಬಂದಿರತಕ್ಕಂಥದ್ದು. ಈಗ ವೆಹಿಕಲ್ಸ್ ಕೂಡ ನೋಡಬಹುದು ಯಾವ ರೀತಿ ಕಷ್ಟಪಟ್ಕೊಂಡು ಇಲ್ಲಿ ಹೋಗ್ತಾ ಇದಾವೆ ಅಂತ. ಇನ್ನು ಮಳೆ ಅಂತೂ ಕೂಡ ಇಲ್ಲಿ ನೀರು ನಿಂತ್ಕೊಳ್ಳೋ ಸಾಧ್ಯತೆ ಇದೆ. ಇನ್ನ ಇಲ್ಲೇ ಮುಂದೆಗಡೆ ಕೂಡ ಏನು ಶೇಷಾದ್ರಿಪುರಂ ಕಾಲೇಜಿದ್ದು ವಿದ್ಯಾರ್ಥಿಗಳು ಕೂಡ ಇದೇ ರಸ್ತೆಯಲ್ಲಿ ಓಡಾಡಬೇಕಾಗುತ್ತೆ. ಇನ್ನು ಶಾಲಾ ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಓಡಾಡೋದ್ರಿಂದ ಒಂದು ರೀತಿಯ ಅಪಾಯದ ಭಯ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದ್ರೆ ರಸ್ತೆಯ ದೃಶ್ಯಗಳನ್ನು ನೋಡಬಹುದು ನೀವು ಯಾವ ಮಟ್ಟಕ್ಕೆ ಇಲ್ಲಿ ರಸ್ತೆ ಹಾಳಾಗಿದೆ ಅಂತ. ಆದ್ರೆ ಕೂಡ GBA ಅಧಿಕಾರಿಗಳು ಇನ್ನೂ ಕೂಡ ಈ ಒಂದು ರಸ್ತೆಯನ್ನ ಗಮನಿಸದೇ ಇರತಕ್ಕಂಥದ್ದು ಅಥವಾ ಈ ರಸ್ತೆಯನ್ನು ನಿರ್ಲಕ್ಷ್ಯಕ್ಕೆ ತಳ್ಳಿರ್ತಕ್ಕಂಥದ್ದಕ್ಕೆ ಕಾರಣ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ರೀತಿಯ ನಿರ್ಲಕ್ಷ್ಯ? ಯಾಕಂದ್ರೆ ಪ್ರತಿನಿತ್ಯ ಈ ರಸ್ತೆಯಲ್ಲಿ ನೂರಾರು ವಾಹನಗಳು ಕೂಡ ಓಡಾಡ್ತವೆ. ಈ ರೀತಿಯ ರಸ್ತೆಯನ್ನ ಹೀಗೆ ಹಾಳಾಗೋದಕ್ಕೆ ಬಿಟ್ಟಿರೋದಕ್ಕೆ ಕಾರಣಗಳಾದ್ರೂ ಏನು ಅಂತಕ್ಕಂಥದ್ದು ಈಗ ಎಲ್ಲರ ಇರ್ತಕ್ಕಂಥ ಪ್ರಶ್ನೆ. ಯಾವ ರೀತಿಗೆ ಹಾಳಾಗಿದೆ ಅಂದ್ರೆ ಮಳೆ ಬಂದ್ರೆ ಸಂಪೂರ್ಣವಾಗಿ ಇದು ಜಲಾವೃತ ಆಗುತ್ತೆ. ಜಲಾವೃತ ಆದಾಗ 2 ವೀಲರ್ ಆಗ್ಬೋದು ಅಥವಾ ಕಾರ್ ಆಗ್ಬೋದು, ಗೊತ್ತಿಲ್ಲದೆ ರೀತಿಯಲ್ಲಿ ಸ್ಪೀಡ್ ಆಗಿ ಬಂದಾಗ ಅದು ಅಪಘಾತ ಆಗುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಏನು ಈ BVK ಅಯ್ಯಂಗಾರ್ ರಸ್ತೆ ಇದೆ, ಈ ಒಂದು ರಸ್ತೆಯನ್ನ ತ್ವರಿತಗತಿಯಲ್ಲಿ ಡಾಂಬರೀಕರಣ ಮಾಡುವಂತ ಅಗತ್ಯತೆ ಇದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ನಾಗೇಂದ್ರ ಪ್ರಸಾದ್, ಪವರ್ TV, ಬೆಂಗಳೂರು.